ಈಗ ಟಾಪ್ ಸ್ಟೋರಿಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಅಷ್ಟೇ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾದಂಥ ಸ್ಟೋರಿ. ಸಾಮಾನ್ಯವಾಗಿ ಒಂದು ಮಾತಿದೆ, ಯಾವಾಗಲೂ ನಾವು ಯಾವಾಗ ಖುಷಿಯಾಗಿರ್ತೀವಿ ಅಂತ ಹೇಳ್ಬೋದು, ನಮ್ ಚೆನ್ನಾಗಿ ದುಡ್ಡು ಮಾಡಿದಾಗ ಅಥವಾ ನಾವು ಅಂದ್ಕೊಂಡಂತೆ ಬೇರೆಯವರು ಇದ್ದಾಗ ಅಲ್ವಾ, ಈ ಖುಷಿ ಅದರಲ್ಲಿದೆ ಅಂತ ಹೇಳ್ಕೊಳ್ತಿದ್ದೀವಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಹರ್ಷದ ಗುಟ್ಟು ಸಂಬಂಧದಲ್ಲಿದೆ ಅನ್ನೋ ಮಾತನ್ನ ನೀವು ಗಮನದಲ್ಲಿ ಇಟ್ಕೊಳ್ತಾ, ರಿಲೇಶನ್ಶಿಪ್ ಈಸ್ ದ ಗುಡ್ ರಿಲೇಶನ್ಶಿಪ್ ಈಸ್ ದ ಕಾಸ್ ಫಾರ್ ಅವರ್ ಹ್ಯಾಪಿನೆಸ್ ಅನ್ನುವ ಒಂದು ಮನಸ್ಥಿತಿಯಿಂದ ನಾವು ಈ ಸುದ್ದಿನ ನೋಡ್ಬೇಕಾಗಿದೆ. ಹಾಗಾದ್ರೆ ವಾಟ್ ಈಸ್ ದಟ್ ನ್ಯೂಸ್? ದಿಸ್ ಇಸ್ ದ ನ್ಯೂಸ್. ಎಸ್, ಪ್ರೀತಿ ಪ್ರೇಮ ಏನಾದ್ರೂ ಅಲ್ಲಿ ಫೇಲ್ ಆದ್ರೆ, ಅಂದ್ರೆ ವೈಫಲ್ಯ ಆದ್ರೆ, ಬ್ರೇಕಪ್ ಆದ್ರೆ ದೂರ ಆಗ್ತಾ ಇದ್ರು, ಮದುವೆ ಬಂಧ ಸರಿಯಾಗಿಲ್ಲ ಅಂದ್ರೆ ಡಿವೋರ್ಸ್ ತಗೋತಾ ಇದ್ರು. ಆದ್ರೆ ದಿಸ್ ಇಸ್ ದ ಮ್ಯಾಟರ್. ಈಗ ಅಂಥ ಪರಿಸ್ಥಿತಿ ಕಾಣ್ತಾ ಇದೆಯಾ ನಿಮ್ಗೆ? ಇಲ್ಲ. ಏನೆಲ್ಲ ಸುದ್ದಿ ನೋಡ್ತಾ ಇದ್ದೀರಿ? ಲವರ್ ಹತ್ಯೆ, ಮಡದಿ ಕೊಲೆ, ಗಂಡನ ಮರ್ಡರ್, ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾರೆ ಅಂತ ಕೊಲೆ ಮಾಡೋಕ್ ಮುಂದಾಗ್ತಾ ಇದಾರಲ್ಲ. ಯಾವ ಸಮಾಜದಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ ಅನ್ನುವ ಪ್ರಶ್ನೆಯನ್ನ, ಪರಾಮರ್ಶೆಯನ್ನ ಮಾಡಿಕೊಳ್ಬೇಕಾಗಿದೆ. ಮದುವೆ ಆಗೋಕೆ ಇಷ್ಟ ಇಲ್ಲದೆ ಇರೋನ್ನ ಸದ್ದಿಲ್ಲದೆ ಮುಗಿಸೋದು, ಸರಣಿ ಕೊಲೆಗಳು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸಾಮಾನ್ಯ ಆಗ್ಬಿಟ್ಟಿದಾವ್ರಿ. ಇಟ್ ಇಸ್ ವೆರಿ ಕಾಮನ್ ಅನ್ನೋ ಥರದಲ್ಲಾಗಿದೆ. ಅಸಲಿಗೆ ಸಂಬಂಧಗಳು ಬ್ರೇಕ್ ಆಗದೆ ಬಲಿ ಯಾಕೆ ಆಗ್ತಾ ಇದ್ದಾವೆ? ಸಂಬಂಧಗಳು ಮುಗಿದ್ರೆ ಸರಿ ಹೋಗಲ್ವಾ? ಬಲಿಗಳು ಯಾಕೆ ಆಗ್ಬೇಕು ಅನ್ನೋದನ್ನ ಗಮನಿಸ್ತಾ ಹೋದಾಗ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಆರ್ ರಿವೀಲ್ಡ್. ಬೆಚ್ಚಿ ಬೀಳಿಸ್ತಾ ಇದ್ದಾವೆ. ಮನೋವಿಶ್ಲೇಷಕರು ಕೊಡ್ತಾ ಇರುವಂತ ಇವತ್ತಿನ ಮಾಹಿತಿನ ಗಮನಿಸಿದ್ರೆ ಶಾಕಿಂಗ್ ಅಂತ ಅನ್ಸುತ್ತೆ. ನಿಜಕ್ಕೂ ಕೂಡ ಶಾಕಿಂಗ್ ಶಾಕಿಂಗ್ ಶಾಕಿಂಗ್. ಇವತ್ತಿನ ಜೀವನವೇ ಶಾಕಿಂಗ್ ಅಂತ ಅನ್ಸುತ್ತೆ. ದುಡಿಯೋಕೆ ಎಷ್ಟೇ ದುಡ್ಡು ಮಾಡಿದ್ರೂ ಕೂಡ ನಮ್ಗೆ ಇವತ್ತು ಅದನ್ನ ಹೇಗೆ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಪ್ರಾತಿನಿಧ್ಯ ವಹಿಸಬೇಕು ಅಥವಾ ಯಾವ ರೀತಿ ನಾವು ಪ್ರಿಯಾರಿಟೈಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ. ಮಾನವೀಯತೆಯನ್ನ ಮರೆತು ನಾವು ಜೀವನ ಮಾಡ್ತಾ ಇದ್ದೀವಿ. ಒನ್ ಡೇ ವಿಲ್ ಕಮ್ ಫಾರ್ ಅವರ್ ಲಾಸ್ಟ್ ಬ್ರೆತ್. ಬಂದೇ ಬರ್ತೀವಿ. ದಿಸ್ ಇಸ್ ಸರ್ಟೈನ್ ಮ್ಯಾಟರ್ ಅಲ್ವಾ? ನಿಶ್ಚಿತವಾಗ್ಲೂ ಕೂಡ ಆಗುವಂಥ, ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ಸಂಬಂಧಗಳಿಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ. ಅದರಲ್ಲೂ ನಗರ ಪ್ರದೇಶಗಳಲ್ಲಂತೂ ಕೇಳೋದೇ ಬೇಡ. ಹಳ್ಳಿಯಲ್ಲಿ ಚೂರುಪಾರು ಆದರೂ ಸಂಬಂಧಗಳಿಗೆ ಬೆಲೆ ಕೊಡುವಂಥ ಪರಿಸ್ಥಿತಿನ ನಾವು ನೀವೆಲ್ಲ ನೋಡ್ತಾ ಇರ್ತೀವಿ. ಆದರೆ ಇವತ್ತಿನ ಈ ಕ್ರೈಮ್ ಲೋಕವನ್ನು ಗಮನಿಸಿದಾಗ ಯಾವ ಸಂಬಂಧಗಳಿಗೆ ಬೆಲೆ ಸಿಗ್ತಾ ಇಲ್ಲ. ನೀವು ಮಧ್ಯಾಹ್ನದ ಸುದ್ದಿಯನ್ನು ನೀವು ಗಮನಿಸಿರ್ಬೋದು ಅಶ್ವವೇಗ ನ್ಯೂಸ್ನಲ್ಲಿ. ನೋಡಿ, ತಂದೆ ತಾಯಿಯನ್ನು ಕೂಡ ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತಾರೆ ಆಸ್ತಿಗೋಸ್ಕರ. ಅದು 75 ವರ್ಷ ಮುದುಕ ಆಗಲಿ, 60 ವರ್ಷ ಆಗಿರಲಿ, ಅವನ ಮೇಲೆ ಇವನ್ ಕಾರಣ ಹೇಳೋದು, ಇವನ ಮೇಲೆ ಅವ್ರ ಕಾರಣ ಹೇಳುವಂಥದ್ದು. ಅಂದರೆ ಬರೀ ದುಡ್ಡಿಗಾಗಿ, ಬರೀ ತಮ್ಮ ಐಷಾರಾಮಿ ಜೀವನಕ್ಕಾಗಿ, ಬರೀ ತಮ್ಮ ಅಸ್ತಿತ್ವಕ್ಕಾಗಿ ಯಾರನ್ನ ನಾವು ಕೊಲೆ ಮಾಡ್ತಾ ಇದ್ದೀವಿ, ಯಾರನ್ನ ನಾವು ಮುಗಿಸ್ತಾ ಇದ್ದೀವಿ, ಈ ಮೂಲಕ ಯಾವ ಸಂದೇಶವನ್ನ ಸಮಾಜಕ್ಕೆ ನಾವು ರವಾನೆ ಮಾಡ್ತಾ ಇದ್ದೀವಿ, ಇದು ಯಾವ ರೀತಿ ಬೇರೆಯವರಿಗೆ ಪರಿಣಾಮ ಬೀರುತ್ತೆ, ಕೊನೆಗೆ ನಾವು ಸಮಾಜದಲ್ಲೇ ಇದ್ದೀವಿ ಅನ್ನುವ ಮಾತು ಕೂಡ ನಾವು ಮರ್ತು ಹೋಗ್ಬಿಡುತ್ತೆ. ಎಸ್, ಮರ್ಡರ್ ಮರ್ಡರ್ ಮರ್ಡರ್. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಮನೋವಿಶ್ಲೇಷಕರು ಏನು ರೀಸನ್ ಕೊಡ್ತಾ ಇದ್ದಾರೆ? ಈಗಿನ ಪ್ರೀತಿ ಪರಸ್ಪರ ಗೌರವದಿಂದ ಕೂಡಿಲ್ಲ, ಮ್ಯೂಚುವಲ್ ರೆಸ್ಪೆಕ್ಟ್ ಇಂದ ಕೂಡಿಲ್ಲ. ಪ್ರೀತಿ ಅನ್ನೋ ಶಬ್ದವೇ ತಪ್ಪು ಪ್ರಯೋಗ. ಅಂದ್ರೆ ಎಲ್ಲದನ್ನೂ ಕೂಡ ಒಂದು ರಿಸರ್ಚ್ ಮಾಡಬೇಕಲ್ಲ, ಆವಾಗ ಗೊತ್ತಾಗುವಂಥ, ಬೆಳಕಿಗೆ ಬರುವಂಥ ವಿಚಾರಗಳಿವು. ನಿಜ ಇದೆ, ಇಟ್ಸ್ ವೆರಿ ಟ್ರೂ. ನಿಮಗೂ ಕೂಡ ಅನಿಸಿದೆ. ಅಂದರೆ ಯಾವ ಆಧಾರದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ? ಈಗಿನ ಪ್ರೀತಿಯಲ್ಲಿ ಸ್ವಾಧೀನ ಭಾವವೇ ಹೆಚ್ಚು. ಸ್ವಾಧೀನ ಭಾವ ಅಂತ ಅಂದರೆ ಏನು? ಡಾಮಿನೇಷನ್. ಎಲ್ಲ ನನ್ನ ಇಷ್ಟದಂತೆ ಆಗಬೇಕು, ಬೇರೆಯವರ ಭಾವನೆಗಳಿಗೆ ಬೆಲೆ ಇಲ್ಲ. ಬರೀ ಸ್ವಾರ್ಥಪೂರಿತವಾಗಿರುವಂಥ ಡಾಮಿನೇಷನ್, ಸ್ವಾಧೀನ ಭಾವವೇ ಹೆಚ್ಚು. ನಾನು ಹೇಳಿದ್ದೆ ನಡಿಬೇಕು ಅನ್ನೋದು ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದೆ. ನೀನು ನನಗಷ್ಟೇ ಬೇಕು, ನನಗೆ ಸಿಗದಿದ್ರೆ ಬೇರೆಯವ್ರಿಗೂ ಸಿಗಬಾರ್ದು. ಆ ಪೊಸೆಸಿವ್ನೆಸ್ ಅನ್ನೋದು ಇರಬೇಕು ನಿಜ. ಆದರೆ ಆ ಪೊಸೆಸಿವ್ನೆಸ್ ಅನ್ನೋದು ಇದೆಯಲ್ಲ, ಅದು ಲೈನ್ ಅಂಡ್ ಲೆಂತ್ನ ಮೀರಿದಾಗ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸುದ್ದಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಚಿಂತನೆ ತೀವ್ರತೆಯನ್ನು ಪಡೆದಾಗ ಏನಾಗುತ್ತೆ? ಹಿಂಸಾತ್ಮಕ ಧೋರಣೆ ಸಹಜವಾಗಿ ಬರುತ್ತೆ. ಇದು ಮನೋವಿಜ್ಞಾನಿಗಳ, ಮನೋವಿಶ್ಲೇಷಕರ ಮಾತುಗಳಾಗಿದ್ದಾವೆ. ಹಿಂದಿನವರೆಲ್ಲರೂ ಕೂಡ ಮನೋವಿಶ್ಲೇಷಕರಿ ಕಣ್ರಿ.
ಅವರೆಲ್ಲ ಋಷಿಗಳ ಥರ, ಮನೋವಿಜ್ಞಾನಿಗಳ ಥರ. ಆದರೆ ಈ ರೀತಿಯಾಗಿ ಜಾಸ್ತಿ ಬೆಳಕಿಗೆ ಬರ್ತಾ ಇರಲಿಲ್ಲ. ಆದರೆ ಆವತ್ತಿನ ಹಿರಿಯರ ಅವರು ಹಾಕಿಕೊಟ್ಟಂಥ ಹಾದಿ ಇದೆಯಲ್ಲ, ಇವೇ ವಿಚಾರಗಳು. ಎಸ್, ಸಂಬಂಧ ತಿರಸ್ಕಾರವನ್ನ ಅಂಗೀಕರಿಸದಿರುವ ಮನಸ್ಥಿತಿ. ಅಂದರೆ ಏನಾದರೂ ಆದರೆ ಅಲ್ಲಿ ನನಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನ ಆಸ್ ಇಟ್ ಈಸ್ ಹಾಗೆ ಅಂತ ಒಪ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತಾ ಇಲ್ಲ. ವಿ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಅಕ್ಸೆಪ್ಟ್ ದಟ್ ಮೊಮೆಂಟ್. ಈ ಕ್ಷಣ ಹೀಗೆ ಇರಲು ಸಾಧ್ಯ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಸ್, ನೆಕ್ಸ್ಟ್ ಪಾಯಿಂಟ್, ಮಾನ ಮರ್ಯಾದೆ ಹೋಗುತ್ತೆ ಅನ್ನುವ ಅಂಜಿಕೆ. ಓಕೆ, ಈಗ ಯೋಚನೆ ಮಾಡೋರು ಮಾನ ಮರ್ಯಾದೆ ಹೋಗುತ್ತೆ ಅನ್ನುವ ಅಂಜಿಕೆ ಇರುವಂಥವ್ರು ಕೊಲೆಗಳಲ್ಲಿ ಮುಂದಾಗ್ತಾರೆ ನೋಡಿ. ಅದಕ್ಕೇನು ಹೇಳ್ತೀರಾ? ದಿಸ್ ಇಸ್ ಅನದರ್ ಪ್ರಾಬ್ಲಮ್. ಆರ್ಥಿಕ ಲಾಭಗಳನ್ನು ಕಳೆದುಕೊಳ್ತೀವಿ ಅನ್ನುವ ಭಯ, ಮಾನಿಟರಿ ಬೆನಿಫಿಟ್ಸ್ ಅಂತ ಏನು ನಾವು ಸಾಮಾನ್ಯವಾಗಿ ಕರಿತೀವಿ, ಆ ಮಾನಿಟರಿ ಬೆನಿಫಿಟ್ಸ್ ನಮ್ಮಿಂದ ದೂರವಾಗ್ಬಿಡುತ್ತವೆ. ಆರ್ಥಿಕ ಲಾಭಗಳನ್ನು ಕಳೆದುಕೊಂಡು ಬಿಡ್ತೀವಿ ಅನ್ನುವ ಒಂದು ಇನ್ಸೆಕ್ಯೂರಿಟಿ, ಅಭದ್ರತೆ, ಕುಟುಂಬ ಸಮಾಜ ಏನು ಅಂದ್ಕೊಳ್ಳುತ್ತೋ ಅನ್ನುವ ಆತಂಕ, ಆಂಗ್ಸೈಟಿ, ಅವರಿಗೆ ಭಯ ಶುರುವಾಗುತ್ತೆ. ಅಂದರೆ ಲುಕಿಂಗ್ ಗುಡ್ ಈಸ್ ನಾಟ್ ಗುಡ್ ಅಂತೀವಿ. ಲುಕಿಂಗ್ ಗುಡ್ ಅಂದರೆ ಏನು? ನಾವೆಲ್ಲ ಎಲ್ಲರ ಮುಂದೆ ತುಂಬ ಒಳ್ಳೆಯವರಾಗೇ ಇರಬೇಕು, ನಮ್ಮ ಸಹಜ ಸ್ಥಿತಿಗಳು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದನ್ನು ನೋಡ್ಬೋದು. ಮತ್ತು ಇನ್ನೊಂದು ಮೇಜರ್ ಪಾಯಿಂಟ್, ಎಸ್ ಅಬ್ಸಲ್ಯೂಟ್ಲಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್. ನಿಜ, ಸಾಮಾಜಿಕ ಜಾಲತಾಣದ ಪ್ರಭಾವ ಹೆಂಗಾಗಿದೆ ನೋಡಿ ಇವತ್ತಿನ ಮೊಬೈಲ್ ಯುಗದಲ್ಲಿ. ಬೈಲಲ್ಲಿದ್ದಾಗ ಚೆನ್ನಾಗಿದ್ವಿ, ಆದರೆ ಮೊಬೈಲಿಗೆ ಬಂದ ಮೇಲೆ ಬೈಲ್ ಟು ಮೊಬೈಲ್, ಪರ್ಫೆಕ್ಟ್ ರಿಲೇಷನ್ಶಿಪ್ ಜೊತೆ ಹೋಲಿಕೆ ಮಾಡೋದು. ಅವ್ರು ಆರಾಮಾಗೇ ಇರ್ತಾರೆ, ಆ್ಯಕ್ಚುಲಿ ಬೇರೆಯವ್ರನ್ನ ನೋಡಿ ನಮ್ಮಲ್ಲೇನೋ ಕೊರತೆ ಇದೆ, ನಾವು ಹಾಗೆ ಇರಬೇಕು ಅಂತ ಬ್ಲೈಂಡ್ ಆಗಿ ಫಾಲೋ ಮಾಡೋದು. ದಿಸ್ ಇಸ್ ಅನದರ್ ರೀಸನ್. ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ದೊಡ್ಡದು ಅಂತ ಭಾವಿಸೋದು. ಅಂದರೆ ಈಸಿಯಾಗಿ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೋತಾರೆ ಅಂತ ಒಂದು ಮಾತಿದೆಯಲ್ಲ, ಅದು ದಟ್ ಇಸ್ ದ ನ್ಯೂಸ್. ಚಿಕ್ಕ ಚಿಕ್ಕ ಸಮಸ್ಯೆ ಅಂದರೆ ಯಾವುದನ್ನು ಹೆಂಗೆ ನೋಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದನ್ನ ಎಕ್ಸ್ನ 10x ಆಗಿ ನೋಡ್ತೀವಿ ಅಂತ ಹೇಳ್ತೀವಿ. ಅಂದರೆ ಇಷ್ಟೇ ಇರುತ್ತೆ, ಅದನ್ನು ಈ ರೀತಿಯಾಗಿ ನೋಡೋದು. ಕೋಪವನ್ನು ಆರೋಗ್ಯಕರವಾಗಿ ವ್ಯಕ್ತಪಡಿಸದಿರುವಂಥ ಸ್ವಭಾವ, ವ್ಯಕ್ತ ಮಾಡದಿರುವಂಥ ಸ್ವಭಾವ. ಏನಿದು? ವಾಟ್ ಡಸ್ ಇಟ್ ಮೀನ್? ಅಸಹನೆ, ಭಾವೋದ್ವೇಗ ನಿಯಂತ್ರಿಸಿಕೊಳ್ಳಲು ವಿಫಲ ಆಗ್ತಾ ಇರೋದು. ಓಕೆ, ಅಂದರೆ ಕೋಆಪರೇಷನ್ನೇ ಇಲ್ಲ. ಬಂದ್ ಮಾಡುವ ಬದಲು ಅಪಾಯಕಾರಿ ಧೋರಣೆ, ಅಂದರೆ ವಿವೇಚನೆ ಇಲ್ಲ, ಸಾಕಾಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಹೆಸರಿದೆ, ಸ್ಮೃತಿ ಭ್ರಂಶ ಅಂತ. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮರ್ತು ಬಿಡ್ತೀವಿ ಅಲ್ವಾ? ಅಂದರೆ ಈಗ ನೋಡ್ಬೇಕು ನೀವು, ಕೋಪ ಬಂದಾಗ ಹತ್ತಿರದಲ್ಲೇ ಇರ್ತೀವಿ, ಆದರೂ ಜೋರ ಮಾತಾಡ್ತಾ ಇರ್ತೀವಿ ಅಲ್ವಾ? ಅದಕ್ಕೇನು ಹೇಳ್ತೀವಿ? ಸ್ಮೃತಿ ಭ್ರಂಶ ಅಂತ ಕರಿತೀವಿ. ಶಾಶ್ವತವಾಗಿ ಅಡ್ಡಿಯನ್ನು ನಿವಾರಿಸಿಕೊಳ್ಬೇಕು ಅನ್ನೋ ಆಲೋಚನೆ, ಒಂದೊಂದೇ ಹೆಜ್ಜೆನ ಇಟ್ಕೊಂಡು ಹೋಗಬೇಕು, ಆದರೆ ಮುಂಚೆನೇ ಹೋಗಿ ಎಲ್ಲ ಈಗಲೇ ಸರಿಯಾಗಿಬಿಡಬೇಕು ಅಂತ ಮನೆ ಕಟ್ಟೋಕೆ ಹೋಗ್ತೀವಲ್ಲ. ಈಗಂದ್ರೆ ಫಸ್ಟು ಒಂದು ಅಡಿಪಾಯ ಹಾಕಬೇಕು, ಗ್ರೌಂಡ್ ಫ್ಲೋರ್ ಆಗಬೇಕು, ಫಸ್ಟ್ ಫ್ಲೋರ್ ಆಗಬೇಕು ಅಲ್ವಾ? ಆ ರೀತಿ ನಾವು ಯೋಚನೆ ಮಾಡಲ್ಲ. ಇನ್ನೂ ಅಡಿಪಾಯನ ಹಾಕಿರಲ್ಲ, ಇನ್ನು ಟಾಪ್ ಫ್ಲೋರ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ದಟ್ ಇಸ್ ದ ಪಾಯಿಂಟ್. ಶಾಶ್ವತವಾಗಿ ಅಡ್ಡಿಯನ್ನು ನಿವಾರಿಸ್ಕೊಳ್ಬೇಕು. ಇನ್ನೊಂದು ವಿಷಯ ಇದೆ, ದೊಡ್ಡವ್ರು ಹೇಳ್ತಿರ್ತಾರೆ, ಏನು ಮುಂಚೆ ಎಲ್ಲ ಬಹಳ ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ ಅಂತ ಇರ್ತಿತ್ತಲ್ವೇ. ಇನ್ನೂ ಒಂದು ಪಾಯಿಂಟ್ ಇದೆ, ಜಗಳಗಳು ಆಗಲೇಬಾರ್ದು ಅಂತ ಅಂದುಕೊಳ್ಳೋದು ಕೂಡ ತಪ್ಪು. ಹೊಸ ಜಗಳ ಮಾಡೋಣ, ಹೊಸ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋಣ, ಆದರೆ ಈ ಪರ್ಫೆಕ್ಟ್ ಆಗಿರಬೇಕು, ಎವ್ರಿಥಿಂಗ್ ಈಸ್ ಹೋಲ್ ಕಂಪ್ಲೀಟ್ ಆ್ಯಂಡ್ ಪರ್ಫೆಕ್ಟ್ ಆ್ಯಕ್ಚುಲಿ. ಆದರೆ ನಾವು ಈ ಪರ್ಫೆಕ್ಷನ್ ಅನ್ನುವ ಅರ್ಥವನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಯೂನಿವರ್ಸೇ ಪರ್ಫೆಕ್ಷನ್ ಆಗಿಲ್ಲ ರೀ, ಪ್ರಕೃತಿಯೇ ಪರ್ಫೆಕ್ಟ್ ಅಂತ ನೋಡೋಕ್ಕಾಗಲ್ಲ. ನಾವು ಕೂಡ ಯೂನಿವರ್ಸ್ನ ಒಂದು ಭಾಗ, ಪ್ರಕೃತಿಯ ಒಂದು ಭಾಗ ಅಲ್ವೇ? ಹಿಂಗಿರುವಾಗ ಆ ಪರ್ಫೆಕ್ಷನ್ ಅನ್ನೋದಕ್ಕೆ ನಾವು ಹಿಂಗೇನೋ ಪ್ರೋಗ್ರಾಮ್ ಕೋಡ್ ಬರೋಂಗಲ್ಲ. ಅದು ಸಂಬಂಧಗಳಿಗೆ ಹೃದಯದ ಭಾಷೆನೇ ಬೇರೆ ಅಲ್ವಾ? ಕಾರ್ಡಿಯಲ್ ರಿಲೇಷನ್ಶಿಪ್ ಅಂತೀವಿ ನಾವು, ಹೃದಯ ಸಂಬಂಧ ಅಂತೀವಿ. ಸಂಬಂಧ ಅಂತ ಇರೋದೇ ಅದರಲ್ಲಿ. ಹಾರ್ಮೋನಿ ಅಂತ ಕರಿತೀವಿ, ಸೌಹಾರ್ದತೆ ಅಂತ ಕರಿತೀವಿ. ಇದೆಲ್ಲದಕ್ಕೂ ಕಾರಣ ಏನು? ವಿವೇಚನೆ ಸಾಕಾಗ್ತಾ ಇಲ್ಲ, ನಮ್ಮ ಜೊತೆ ನಾವಿಲ್ಲ. ಎಲ್ಲ ರೀಸನ್ಸ್ ನೋಡಿದ್ರಲ್ಲ ಈ ಮುಂಚೆ. ಎಜುಕೇಶನ್ ಸಿಗ್ತಾ ಇದೆ, ಯಾವ ರೀತಿ ಎಜುಕೇಶನ್ ಸಿಗ್ತಾ ಇದೆ? ಅಕ್ಷರಸ್ಥರಾಗ್ತಾ ಇದ್ದೀವಿ, ಡಿಗ್ರಿಗಳ ಮೇಲೆ ಡಿಗ್ರಿಗಳನ್ನ ಪಡಿತಾ ಇದ್ದೀವಿ, ಆದ್ರೆ ಹೃದಯದಲ್ಲಿ ಇನ್ಕಂಪ್ಲೀಟ್ನೆಸ್ ಕಾಡ್ತಾ ಇದೆ. ಅಬಂಡೆನ್ಸ್ ಹೊರಗಡೆ ನೋಡ್ತಾ ಇದ್ದೀವಿ, ಆದ್ರೆ ಒಳಗಡೆ ಇಲ್ಲ. ದಟ್ ಇಸ್ ದ ಪಾಯಿಂಟ್.